ಭಗವದ್ಗೀತೆಯ ಬೆಳಕಿನಲ್ಲಿ ಸಾಗಿ ಭಕ್ತಿಯ ದಾರಿಯಲ್ಲಿ ಸತ್ಯ ಸುಖವನ್ನು ನೋಡೋಣವೇ. ಅವನ ನಾಮ ಧ್ಯಾನದ ಸೇವೆಯಲ್ಲಿ ಎಲ್ಲ ಭೌತಿಕ ಕೆಟ್ಟ ಚಟವನ್ನು ಬಿಟ್ಟು ಬಿಡೋಣವೇ. ಭಗವಂತನ ಸತ್ವದ ಚಟ ಒಮ್ಮೆ ಹಿಡಿದು ಅದರ ರುಚಿ ಒಮ್ಮೆ ಸವಿಯೋಣವೇ. ನಮ್ಮನ್ನೆಂದು ಹಾನಿ ಮಾಡದ ಒಂದೇ ಒಂದು ಚಟ ಅದು. ಬೇರೆಲ್ಲೂ ಸಿಗದಿರುವ ತೃಪ್ತಿ ಒಮ್ಮೆ ಸನಿಹ ಹೋಗಿ ಸ್ವೀಕರಿಸೋಣವೇ. ಅಹಂಭಾವವ ತ್ಯಜಿಸಿ ಕೃಷ್ಣನಲ್ಲಿ ಶರಣಾಗಿ ಅವನ ಪಾದಗಳಲ್ಲಿ ರಕ್ಷಣೆ ಪಡೆಯೋಣವೇ. ಪ್ರೀತಿಯ ಪದದ ಅರ್ಥವೇ ಅವನಾದರೆ ಅದೆಷ್ಟು ದೊಡ್ಡ ಪ್ರೀತಿಯ ಸಾಗರ ಅವನಲ್ಲಿರಬಹುದು. ನಾವಲ್ಲಿ ತೇಲಲು ಬಯಸಿದರೆ ಅವಕಾಶ ಕೊಡದವನೇ ಅವನು. ಆಧ್ಯಾತ್ಮವೇ ಜೀವನದ ಕಟ್ಟಕಡೆಯ ಉದ್ದೇಶ ಮತ್ತು ಬೆಳಕು. ಆಧ್ಯಾತ್ಮದಲ್ಲಿರುವ ಆನಂದ ಅವನು, ಆನಂದದ ಸ್ವರೂಪವೇ ಅವನು. ಪರಮಾನಂದದ ಲೋಕವನ್ನು ಸೇರೋಣವೇ. ಜೈ ಶ್ರೀ ಕೃಷ್ಣ. ರಾಧೇ ರಾಧೇ.